ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಎಲೆ ಚುಕ್ಕೆ ರೋಗದಿಂದ ಕರ್ನಾಟಕದಲ್ಲಿ 1,35,000 ಎಕರೆಯ ಅಡಿಕೆ ಹಾನಿಗೊಳಗಾಗಿದೆ. ತೋಟಗಾರಿಕೆ ಸಚಿವರು 1,000 ಕೋಟಿಯ ನೂತನ ಸಾಲ ಖಾತರಿ ಯೋಜನೆಯನ್ನು ಆರಂಭಿಸಿದ ಕೇಂದ್ರ ಸರ್ಕಾರ. ಬಜೆಟ್ ಕುರಿತು ಚರ್ಚಿಸಲು ರೈತರೊಂದಿಗೆ ಸಭೆ ನಡೆಸಿದ ಕೃಷಿ ಸಚಿವರು. ಅಧಿಕ ಲಾಭ ಗಳಿಸುವ ಕೃಷಿಕರಿಗೂ ಸಹ ಆದಾಯ ತೆರಿಗೆ ವಿಧಿಸಿ ಶ್ರೀ ದೀಪಕ್ ಶೆನಾಯ್. 4 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಏರಲಿದೆ ಡಿಎಪಿ ಗೊಬ್ಬರದ ಬೆಲೆ. ಉದ್ದು ಮತ್ತು ಅಲಸಂದೆ ತಳಿಯ ಬೀಜಗಳು ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿನಲ್ಲಿ ಲಭ್ಯ. ಇದೀಗ ವಾರ್ತೆಗಳ ವಿವರ. ಎಲೆ ಚುಕ್ಕೆ ರೋಗದಿಂದ ಕರ್ನಾಟಕದಲ್ಲಿ 1,35,000 ಎಕರೆಯ ಅಡಿಕೆ ಹಾನಿಗೊಳಗಾಗಿದೆ. ತೋಟಗಾರಿಕೆ ಸಚಿವರು. ಎಲೆ ಚುಕ್ಕೆ ರೋಗದಿಂದ ರಾಜ್ಯದಲ್ಲಿ ಸುಮಾರು 1,35,000 ಎಕರೆ ಪ್ರದೇಶದಲ್ಲಿ ಬೆಳೆದಿರುವ ಅಡಿಕೆ ಬೆಳೆ ಹಾನಿಗೊಳಗಾಗಿದೆ ಎಂದು ತೋಟಗಾರಿಕೆ ಸಚಿವರಾದ ಎಸ್ ಮಲ್ಲಿಕಾರ್ಜುನ ಅವರು ತಿಳಿಸಿದ್ದಾರೆ. ಬೆಳಗಾವಿಯ ಅಧಿವೇಶನದಲ್ಲಿ ಮಾತನಾಡಿದ ಅವರು, ರೋಗ ಹರಡದಂತೆ ನಿಯಂತ್ರಿಸಲು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ತಜ್ಞರನ್ನೊಳಗೊಂಡ ತಂಡವೊಂದನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ತಂಡ ಎಲೆ ಚುಕ್ಕೆ ರೋಗದ ಹರಡುವಿಕೆ ಮತ್ತು ನಿಯಂತ್ರಣದ ಬಗ್ಗೆ ಇನ್ನಷ್ಟು ಸಂಶೋಧನೆ ನಡೆಸಿ ತರಬೇತಿ ಪ್ರಾತ್ಯಕ್ಷಿಕೆಗಳನ್ನು ಹಮ್ಮಿಕೊಂಡು ರೈತರಿಗೆ ಮಾಹಿತಿ ನೀಡಲಿದೆ. ಈ ಎಲ್ಲ ಕೆಲಸವನ್ನು ಮಾಡಲು ಸುಮಾರು 50 ಲಕ್ಷ ರೂಪಾಯಿಯನ್ನು ಸರ್ಕಾರ ನೀಡಿದೆ. ತಜ್ಞರ ತಂಡ ಆದಷ್ಟು ಬೇಗ ಸಂಶೋಧನೆಗಳನ್ನು ನಡೆಸಿ ಅಡಿಕೆ ಎಲೆ ಚುಕ್ಕೆ ರೋಗಕ್ಕೆ ಪರಿಹಾರವನ್ನು ಕಂಡುಹಿಡಿಯಲಿ ಎಂದು ರೈತರು ಆಶಿಸುತ್ತಿದ್ದಾರೆ. 1,000 ಕೋಟಿಯ ನೂತನ ಸಾಲ ಖಾತರಿ ಯೋಜನೆಯನ್ನು ಆರಂಭಿಸಿದ ಕೇಂದ್ರ ಸರ್ಕಾರ. ರೈತರು ತಾವು ಬೆಳೆದ ಬೆಳೆಯ ಮೇಲೆ ಕೊಯ್ಲೋತ್ತರ ಸಾಲ ಪಡೆಯಲು ಸುಲಭವಾಗಲು ನೂತನವಾಗಿ 1,000 ಕೋಟಿ ರೂಪಾಯಿಯ ಸಾಲ ಖಾತರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಡಿಯಲ್ಲಿ ಬ್ಯಾಂಕುಗಳಿಗೆ 1,000 ಕೋಟಿ ರೂಪಾಯಿ ಹಣವನ್ನು ಕಾರ್ಪಸ್ ನಿಧಿಯ ರೂಪದಲ್ಲಿ ನೀಡಲಾಗಿದೆ. ಇದರಿಂದ ಬ್ಯಾಂಕುಗಳು ಗೋದಾಮು ರಸೀತಿಗಳ ಮೇಲೆ ರೈತರಿಗೆ ಸಾಲ ನೀಡಲು ಅನುಕೂಲವಾಗಲಿದೆ. ಭಾರತದಲ್ಲಿ ಒಟ್ಟಾರೆ 21 ಲಕ್ಷ ಕೋಟಿ ರೂಪಾಯಿಯಷ್ಟು ಕೃಷಿ ಸಾಲವನ್ನು ನೀಡಲಾಗುತ್ತದೆ. ಅದರಲ್ಲಿ ಕೊಯ್ಲೋತ್ತರ ಸಾಲದ ಪ್ರಮಾಣ ಕೇವಲ 40,000 ಕೋಟಿ. ಇನ್ನು ಗೋದಾಮಿನ ಈ ರಸೀತಿಯ ಮೇಲೆ ಬ್ಯಾಂಕುಗಳು ನೀಡುತ್ತಿರುವುದು ಕೇವಲ 4,000 ಕೋಟಿ ರೂಪಾಯಿ ಮಾತ್ರ. ಮುಂದಿನ 10 ವರ್ಷಗಳ ಅವಧಿಯಲ್ಲಿ ಕೊಯ್ಲೋತ್ತರ ಸಾಲವನ್ನು ಸುಮಾರು 5.5 ಲಕ್ಷ ಕೋಟಿ ರೂಪಾಯಿಗೆ ಏರಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ನೂತನ ಸಾಲ ಖಾತರಿ ಯೋಜನೆಯನ್ನು ಆರಂಭಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೇಂದ್ರ ಆಹಾರ ಸಚಿವ ಶ್ರೀ ಪ್ರಹ್ಲಾದ್ ಜೋಶಿ ಅವರು, ರೈತರಿಗೆ ಉಪಯೋಗವಾಗುವ ಕೊಯ್ಲೋತ್ತರ ಸಾಲದ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಬಹಳಷ್ಟು ಬ್ಯಾಂಕುಗಳು ಸಹ ಗೋದಾಮಿನ ರಸೀತಿಯ ಮೇಲೆ ಸಾಲ ನೀಡಲು ಹಿಂಜರಿಯುತ್ತವೆ. ಈ ಪರಿಸ್ಥಿತಿಯನ್ನು ಬದಲಾಯಿಸಲು ಹೊಸದಾಗಿ ಸಾಲ ಖಾತರಿ ಯೋಜನೆಯನ್ನು ಆರಂಭಿಸಲಾಗಿದೆ ಎಂದರು. ಕೃಷಿಯಲ್ಲಿ ಬಗೆಹರಿಸಬೇಕಾದ ಸಮಸ್ಯೆಗಳು ಇನ್ನೂ ಬಹಳಷ್ಟಿವೆ. ಶ್ರೀ ಹಿಮಾಂಶು ಪಾಠಕ್. ಡಾಕ್ಟರ್ MS ಸ್ವಾಮಿನಾಥನ್ ಸ್ಮರಣಾರ್ಥ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನಲ್ಲಿ ಆಯೋಜಿಸಿದ್ದ ಅಭಾವದಿಂದ ಅಧಿಕ ಭಾರತದ ಕೃಷಿ ಕ್ಷೇತ್ರದ ಮೈಲಿಗಲ್ಲು ಎನ್ನುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಹಿಮಾಂಶು ಪಾಠಕ್ ಅವರು 1950ರಿಂದ ಭಾರತದ ಕೃಷಿ ಕ್ಷೇತ್ರ ನಡೆದು ಬಂದ ಹಾದಿಯನ್ನು ನೆನೆದರು. ಅಂದು ಭಾರತದ ಕೃಷಿ ಕ್ಷೇತ್ರ ಹಿನ್ನಡೆಯಲ್ಲಿತ್ತು. ಇವತ್ತು ನಾವು ಆಹಾರ ಉತ್ಪಾದನೆಯ ವಿಷಯದಲ್ಲಿ ಸ್ವಪರ್ಯಾಪ್ತತೆಯನ್ನು ಸಾಧಿಸಿದ್ದೇವೆ. ಆದರೆ ಇವತ್ತಿಗೂ ಸಹ ಕೃಷಿಯಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಎಂದು ಅವರು ಅಭಿಪ್ರಾಯಪಟ್ಟರು. ಆಧುನಿಕ ತಂತ್ರಜ್ಞಾನವನ್ನು ಬೆಳೆಸಿ ಬೇಸಾಯ ಮಾಡುವುದು, ಉತ್ತಮ ಇಳುವರಿ ನೀಡುವ ತಳಿಗಳನ್ನು ಬೆಳೆಯುವುದರ ಮೂಲಕ ನಾವು ಹೆಚ್ಚಿನ ಇಳುವರಿಯನ್ನೇನೋ ಪಡೆಯುತ್ತಿದ್ದೇವೆ. ಆದರೆ ಹೊಸದಾಗಿ ಬರುತ್ತಿರುವ ರೋಗ ಕೀಟಗಳು ದೇಶದ ಬಹಳಷ್ಟು ಕಡೆ ಮಣ್ಣು ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿರುವುದು, ಮಾರುಕಟ್ಟೆಯ ಅಲಭ್ಯತೆಯಂತಹ ಕೆಲ ಸಮಸ್ಯೆಗಳು ನಮ್ಮೆದುರಿಗೆ ಇನ್ನೂ ಸಹ ಇವೆ. ಅವುಗಳನ್ನು ಸಹ ನಾವು ಆದಷ್ಟು ಬೇಗ ಬಗೆಹರಿಸಿ ರೈತರಿಗೆ ಕೃಷಿ ಲಾಭದಾಯಕವಾಗುವ ಹಾಗೆ ಮಾಡಬೇಕಿದೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು. ಬಜೆಟ್ ಕುರಿತು ಚರ್ಚಿಸಲು ರೈತರೊಂದಿಗೆ ಸಭೆ ನಡೆಸಿದ ಕೃಷಿ ಸಚಿವರು. 2025-26ನೇ ಹಣಕಾಸು ವರ್ಷದ ಸಲುವಾಗಿ ಮುಂದಿನ ಮಾರ್ಚ್ ತಿಂಗಳಲ್ಲಿ ಮಂಡಿಸಬೇಕಾಗಿರುವ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಘೋಷಿಸಬೇಕಾಗಿರುವ ನೂತನ ಯೋಜನೆಗಳ ಬಗ್ಗೆ ಚರ್ಚಿಸಲು ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ರೈತ ಮುಖಂಡರೊಂದಿಗೆ ಸಭೆ ನಡೆಸಿದ್ದರ ಬಗ್ಗೆ ನಾವು ವರದಿ ಮಾಡಿದ್ದೆವು.
ಇದೀಗ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಹ ಬಜೆಟ್ನ ಬಗ್ಗೆ ಮಾತುಕತೆ ನಡೆಸಲು ದೆಹಲಿಯ ಕೃಷಿ ಭವನದಲ್ಲಿ ರೈತರೊಂದಿಗೆ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಹಲವಾರು ರಾಜ್ಯದ ರೈತ ಮುಖಂಡರ ಜೊತೆಗೆ ನಬಾರ್ಡ್, ಪಿಎಚ್ಡಿ ಚೇಂಬರ್ ಆಫ್ ಕಾಮರ್ಸ್, ಅಸೋಚಾಮ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸೋಪಾ ಮತ್ತಿತರ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸಹ ಭಾಗವಹಿಸಿದ್ದರು. ರೈತರೊಂದಿಗೆ ಸಚಿವರು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ರಫ್ತನ್ನು ಹೆಚ್ಚಿಸಲು ಇರುವ ಅವಕಾಶಗಳು, ಕೃಷಿ ಸಂಶೋಧನೆಗಳನ್ನು ಹೆಚ್ಚಿಸಲು ಇರುವ ಅವಕಾಶಗಳು, ಕೃಷಿ ಒಳಸುರಿಗಳ ಬೆಲೆಯನ್ನು ಕಡಿಮೆ ಮಾಡುವ ಬಗ್ಗೆ ಏನೆಲ್ಲ ಮಾಡಬಹುದು, ಅದಕ್ಕಾಗಿ ಯಾವ ಯೋಜನೆಗಳನ್ನು ರೂಪಿಸಬಹುದು, ಕೃಷಿಯ ಯಾವ ವಿಭಾಗಕ್ಕೆ ಎಷ್ಟು ಬಜೆಟ್ ನೀಡಬೇಕು ಎನ್ನುವುದರ ಕುರಿತು ಚರ್ಚಿಸಿದರು. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕೃಷಿ ವಾರ್ತೆಗೆ ಸ್ವಾಗತ. ಅಧಿಕ ಲಾಭ ಗಳಿಸುವ ಕೃಷಿಕರಿಗೂ ಸಹ ಆದಾಯ ತೆರಿಗೆ ವಿಧಿಸಿ. ಶ್ರೀ ದೀಪಕ್ ಶೆನಾಯ್. 2018-19ರಲ್ಲಿ ರೈತರು ಪ್ರತಿನಿತ್ಯ ಕೇವಲ 27 ರೂಪಾಯಿ ಆದಾಯವನ್ನು ಮಾತ್ರ ಗಳಿಸಿದ್ದಾರೆ ಎನ್ನುವ ವರದಿಯನ್ನು ಕಟುವಾಗಿ ಟೀಕಿಸಿದ ಕ್ಯಾಪಿಟಲ್ ಮೈಂಡ್ ಕಂಪನಿಯ ವ್ಯವಸ್ಥಾಪಕ ಶ್ರೀ ದೀಪಕ್ ಶೆನಾಯ್, ಎಲ್ಲ ರೈತರೂ ಸಹ ಕಡಿಮೆ ಆದಾಯವನ್ನು ಗಳಿಸುತ್ತಿಲ್ಲ. ಕೆಲ ರೈತರು ಮತ್ತು ಕಂಪನಿಗಳು ಕೃಷಿಯಿಂದ ಅದ್ಭುತ ಲಾಭವನ್ನು ಪಡೆಯುತ್ತಿದ್ದಾರೆ. ರೈತರ ಆದಾಯವನ್ನು ಸರಾಸರಿ ಆಧಾರದಲ್ಲಿ ಲೆಕ್ಕ ಹಾಕುವುದು ತಪ್ಪು ಎಂದಿದ್ದಾರೆ. ಕೃಷಿ ಕ್ಷೇತ್ರದಲ್ಲೂ ಸಹ ಬೇರೆಲ್ಲ ಕಡೆ ಇದ್ದಂತೆಯೇ ಬಡವರು ಮತ್ತು ಶ್ರೀಮಂತರೂ ಇದ್ದಾರೆ. ಆದರೆ ಅಧಿಕ ಲಾಭ ಗಳಿಸುವ ರೈತರು ಮಾತ್ರ ಆದಾಯ ತೆರಿಗೆಯನ್ನು ಕಟ್ಟುತ್ತಿಲ್ಲ. ಅದಲ್ಲದೆ ಕೆಲ ಕಂಪನಿಗಳು ಸಹ ಕೃಷಿ ಕ್ಷೇತ್ರದ ಹೆಸರು ಹೇಳಿಕೊಂಡು ತೆರಿಗೆ ವಿನಾಯಿತಿ ಪಡೆದುಕೊಳ್ಳುತ್ತಿವೆ. ಸರ್ಕಾರ ನಿಜವಾಗಿಯೂ ರೈತರನ್ನು ಉದ್ಧರಿಸಬೇಕೆಂದಿದ್ದರೆ ಉಚಿತವಾಗಿ ಕೃಷಿ ಒಳಸುರಿಗಳನ್ನು ನೀಡುವುದನ್ನು ನಿಲ್ಲಿಸಬೇಕು. ವಾರ್ಷಿಕವಾಗಿ ನಿಗದಿಪಡಿಸಿದ ಆದಾಯಕ್ಕಿಂತ ಹೆಚ್ಚಿನ ಲಾಭ ಗಳಿಸುತ್ತಿರುವ ರೈತರಿಗೆ ಆದಾಯ ತೆರಿಗೆ ವಿಧಿಸಬೇಕು ಎಂದು ಸಾಮಾಜಿಕ ಜಾಲತಾಣದ ಮೂಲಕ ಕೃಷಿ ಸಚಿವರನ್ನು ಮತ್ತು ಹಣಕಾಸು ಸಚಿವರನ್ನು ಕೇಳಿಕೊಂಡಿದ್ದಾರೆ. ಸಹಜವಾಗಿಯೇ ಇದು ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ. ಬಿದಿರಿನ ಕೃಷಿಯ ಜೊತೆಗೆ ಮಾರುಕಟ್ಟೆ ಸಹ ವಿಸ್ತರಿಸಬೇಕಿದೆ ಎಂದ ಎಂಎಸ್ಎಂಇ. ಭಾರತದಲ್ಲಿ ಬಿದಿರು ಕೃಷಿಗೆ ಇರುವ ಅವಕಾಶಗಳನ್ನು ಅಭ್ಯಯಿಸುತ್ತಿರುವ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯವು
ಭಾರತದ ರೈತರಿಗೆ ಬಿದಿರಿನ ಕೃಷಿಯನ್ನು ಪರಿಚಯಿಸುವ ಮೊದಲು ಅದರ ಮಾರುಕಟ್ಟೆಯನ್ನು ವಿಸ್ತರಿಸುವ ಅಗತ್ಯ ಇದೆ ಎಂದು ಅಭಿಪ್ರಾಯಪಟ್ಟಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಬಿದಿರನ್ನು ಉತ್ಪಾದಿಸುವ ದೇಶಗಳಲ್ಲಿ ಭಾರತಕ್ಕೆ 2ನೇ ಸ್ಥಾನ. ಆದರೆ ಒಟ್ಟಾರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಪಾಲು ಕೇವಲ 3% ಮಾತ್ರ. ಇದು ಭಾರತದಲ್ಲಿ ಬಿದಿರಿನ ಬೆಳೆ ಕ್ಷೇತ್ರಕ್ಕೂ ಮತ್ತು ಮಾರುಕಟ್ಟೆಯ ಬೇಡಿಕೆಗಳಿಗೂ ಇರುವ ಅಂತರವನ್ನು ತೋರಿಸುತ್ತದೆ. 2017ರ ನಂತರ ಬಿದಿರನ್ನು ಹುಲ್ಲು ಎಂದು ಪರಿಗಣಿಸಿದ ಮೇಲೆ ಸರ್ಕಾರ ಬಿದಿರನ್ನು ಬೆಳೆಸಿ ಕಟಾವು ಮಾಡಲು ಅನುಮತಿಯನ್ನು ನೀಡಿದೆ. ಆದರೆ ಬಹಳಷ್ಟು ಕಡೆ ಇದುವರೆಗೂ ಸಹ ಬಿದಿರು ಕಾಡಲ್ಲೇ ಬೆಳೆಯುತ್ತಿದೆಯೇ ಹೊರತು ಒಂದು ವಾಣಿಜ್ಯ ಬೆಳೆಯಾಗಿ ಯಾವತ್ತೂ ಸಹ ರೈತರ ನಡುವೆ ಪ್ರಸಿದ್ಧಿಯಾಗಲಿಲ್ಲ. ಮಹಾರಾಷ್ಟ್ರ ರಾಜ್ಯದ ಅಟಲ್ ಬಾಂಬು ಸಮೃದ್ಧಿ ಯೋಜನಾ ಬಿದಿರು ಕೃಷಿಯನ್ನು ಎಂಜಿ ನರೇಗಾಗೆ ಸೇರಿಸುವ ಮಧ್ಯಪ್ರದೇಶ ಸರ್ಕಾರದ ಪ್ರಯತ್ನ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಿದಿರು ಬೆಳೆಯುವುದನ್ನು ಉತ್ತೇಜಿಸುವ ತ್ರಿಪುರಾದ ಯೋಜನೆ ಎಲ್ಲವೂ ಸಹ ಬಿದಿರನ್ನು ಬೆಳೆಸಲು ಉತ್ತೇಜಿಸುತ್ತವೆಯೇ ಹೊರತು ಬೆಳೆದ ಬಿದಿರಿಗೆ ಮಾರುಕಟ್ಟೆ ನೀಡುವುದರ ಬಗ್ಗೆ ಯೋಚಿಸುತ್ತಿಲ್ಲ. ಎಲ್ಲದಕ್ಕೂ ಮೊದಲು ಬಿದಿರಿನ ಉತ್ಪನ್ನಗಳಿಗೆ ಬಿದಿರಿಗೆ ಮಾರುಕಟ್ಟೆ ಒದಗಿಸಿಕೊಡಬೇಕು ಎಂದು ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಭಿಪ್ರಾಯಪಟ್ಟಿದೆ. 4 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಏರಲಿದೆ ಡಿಎಪಿ ಗೊಬ್ಬರದ ಬೆಲೆ. ಮೂಲ ಸಾಮಗ್ರಿಗಳ ಬೆಲೆ ಏರಿರುವುದರಿಂದ 4 ವರ್ಷಗಳ ಹಿಂದೆ ಸರ್ಕಾರ ಡಿಎಪಿ ಗೊಬ್ಬರದ ಮೇಲೆ ವಿಧಿಸಿದ್ದ ಬೆಲೆಯ ಮಿತಿಯನ್ನು ತೆಗೆದಿದೆ. ಇದರ ಪರಿಣಾಮವಾಗಿ ಜನವರಿ 1ರಿಂದ ಡಿಎಪಿ ಗೊಬ್ಬರದ ಬೆಲೆ ಏರಲಿದೆ ಎನ್ನಲಾಗಿದೆ. ಸದ್ಯಕ್ಕೆ 50 ಕಿಲೋಗ್ರಾಮಿನ ಡೈ ಅಮೋನಿಯಂ ಫಾಸ್ಫೇಟ್ ಚೀಲದ ಬೆಲೆ 1350 ರೂಪಾಯಿ ಇದೆ. ಇದೀಗ ಬೆಲೆ ಸುಮಾರು 12ರಿಂದ 15% ಹೆಚ್ಚಾಗಲಿದೆ. ಅಂದರೆ 50 ಕಿಲೋಗ್ರಾಂ ಡಿಎಪಿ ಗೊಬ್ಬರದ ಬೆಲೆ 1550ರಿಂದ 1590 ರೂಪಾಯಿಯಷ್ಟಾಗಲಿದೆ ಎನ್ನಲಾಗಿದೆ. ಮೊದಲೇ ದೇಶದಲ್ಲಿ ಡಿಎಪಿ ಗೊಬ್ಬರದ ಅಭಾವ ಎದುರಾಗಿದ್ದು, ಈ ಸಮಯದಲ್ಲಿ ಬೆಲೆ ಹೆಚ್ಚಿಸುವುದು ಸರಿಯಲ್ಲ ಎಂದು ರೈತರು ಸರ್ಕಾರವನ್ನು ದೂರಿದ್ದಾರೆ. ಅದೇ ರೀತಿ ಉಳಿದ ಸಂಕೀರ್ಣ ಗೊಬ್ಬರಗಳ ಬೆಲೆ ಸಹ ಏರಲಿದೆ ಎನ್ನುವ ವದಂತಿ ಹಬ್ಬಿದ್ದು ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಉದ್ದು ಮತ್ತು ಅಲಸಂದೆ ತಳಿಯ ಬೀಜಗಳು ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿನಲ್ಲಿ ಲಭ್ಯ. ಉತ್ತಮ ಇಳುವರಿ ಕೊಡುವ ಹಳದಿ ನಂಜಾಣು ರೋಗ ತಡೆದುಕೊಳ್ಳುವ ಶಕ್ತಿ ಇರುವ ಉದ್ದಿನ ತಳಿ LBG 791 ಮತ್ತು ಒಳ್ಳೆಯ ಗುಣಮಟ್ಟದ KBC 9 ಅಲಸಂದೆ ತಳಿಯ ಬಿತ್ತನೆ ಬೀಜಗಳು ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿನಲ್ಲಿ ಲಭ್ಯವಿದೆ. ಆಸಕ್ತ ರೈತರು KVKಗೆ ಭೇಟಿ ನೀಡಿ ಬಿತ್ತನೆ ಬೀಜಗಳನ್ನು ಖರೀದಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ತೆರೆಯ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.